ಇನ್ನೊಂದು ಕಡೆ ಈಗ ಕೇರಳಂನಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಆ ಕ್ಲೈಮ್ಯಾಕ್ಸ್ ಯಾವಾಗ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಕಾಯ್ತಾ ಇರುವಂತಹ ಕೇರಳಂನ ಜನ ಇವತ್ತು ಸಂಜೆ ಕ್ಲೈಮ್ಯಾಕ್ಸ್ ಸಿಗಬಹುದು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿಯಲ್ಲಿ ಸಂಜೆ 4 ಗಂಟೆಗೆ ಒಂದು ಮಹತ್ವದ ಸಭೆ ಇದೆ ಕಾಂಗ್ರೆಸ್ನಲ್ಲಿ. ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಕೇರಳಂ ಕಾಂಗ್ರೆಸ್ ನಾಯಕರ ಜೊತೆಗೂ ಕೂಡ ಸಭೆ ನಡೆಸಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ವೀಕ್ಷಕರಾಗಿ ಏನು ಬಂದಿದ್ರು ಅಜಯ್ ಮಕೇನ್ ಅವರು. ಸೊ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಏನು ಶಾಸಕರಲ್ಲಿ ಯಾರಿಗೆ ಒಲವಿದೆ, ಯಾಕಂದರೆ 3 ಜನರ ಹೆಸರು ಭಾಳ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ವಿ.ಡಿ. ಸತೀಶ್ ಅನ್ನೋರು ಮತ್ತು ಜೊತೆಗೆ ರಮೇಶ್ ಚೆನ್ನಿತ್ತಲ ಅವರ ಹೆಸರೇ ಆಲ್ಮೋಸ್ಟ್ ಫೈನಲ್, ಅವರಿಬ್ಬರಲ್ಲೇ ಅಧಿಕಾರ ಹಂಚಿಕೆ ಆಗಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಅದ್ರ ಜೊತೆಗೆ ಈಗ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಈ 3ರಲ್ಲಿ ಯಾರಿಗೆ ಪಟ್ಟ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡ್ತಾನೆ ಇವೆ. ಯಾವಾಗ UDF ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತೋ ಕೇರಳಂನಲ್ಲಿ, ಸೊ ಆಗ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಯುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ನೋಡಿ, CM ಆಯ್ಕೆ ವಿಚಾರ ಹೈಕಮಾಂಡಿಗೆ ಬಿಟ್ಟಿದ್ದೀವಿ. ಕೇರಳ ಭವನದಲ್ಲಿ ಸನ್ನಿ ಜೋಸೆಫ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಕೇರಳ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸನ್ನಿ ಜೋಸೆಫ್ ಸಂಜೆ 4 ಗಂಟೆ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಈ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್, ವಿ.ಡಿ. ಸತೀಶನ್, ರಮೇಶ್ ಚೆನ್ನಿತ್ತಲ ಇವರು ಕೂಡ ಇರ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ 3 ಜನರ ಸಮ್ಮುಖದಲ್ಲೇನೆ ಸಭೆ ಆಗಿ ತೀರ್ಮಾನ ಆಗಿ ನಂತರ ಒಂದು ಹೆಸರು ಫೈನಲ್ ಆಗುತ್ತೆ ಅಂತ. ಸೊ ಇಲ್ಲೂ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ಆದಂಥ ರೀತಿಯಲ್ಲಿ ಈಗ ಯಾವಾಗ 3 ಜನರ ಹೆಸರು 4 ಜನರ ಹೆಸರು ಕೇಳಿ ಬಂತು CM ರೇಸ್ನಲ್ಲಿ, ಆಗ ಸುವೇಂದು ಅಧಿಕಾರಿ ಒಬ್ಬರನ್ನ CM ಅಂತ ಹೇಳಿ ಮಾಡಿ ಇಬ್ಬರನ್ನ DCM ಮಾಡಿದ್ರು. ಅಲ್ಲಿ ಈಗಷ್ಟೇ ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ಅಲ್ಲಿ ಮುಕ್ತಾಯವಾಯಿತು. ಒಬ್ಬ ಮಹಿಳೆ DCM ಆದರು, ಸಂಘಮಿತ್ರ ಪೌಲ್ ಅವರು. ಜೊತೆಗೆ ಇನ್ನೊಬ್ರು ಕೂಡ ಪ್ರಾಮಾಣಿಕ್ ಅವರು, ನಿಶ್ಚಿತ್ ಪ್ರಾಮಾಣಿಕ್ ಅವರು ಕೂಡ DCM ಆದರು. ಸೊ ಹಾಗೆ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಏನಾದರೂ ಇರ್ಬೋದಾ ಕಾಂಗ್ರೆಸ್ನಿಂದ? ಈಗ 3 ಜನರ ಹೆಸರಿದೆ, ಅದರಲ್ಲಿ ಒಬ್ಬರನ್ನ CM ಮಾಡಿ ಇನ್ನಿಬ್ಬರನ್ನ DCM ಮಾಡಬಹುದಾ ಅನ್ನುವಂಥದ್ದು, ಅಥವಾ ಅದನ್ನು ಒಪ್ಕೋತಾರಾ? ಯಾಕಂದರೆ 3 ಜನ ಘಟಾನುಘಟಿ ಲೀಡರ್ಸ್. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ವರ್ಚಸ್ಸನ್ನು ಹೊಂದಿ ಅಲ್ಲಿ ಲಾಬಿಗಳನ್ನು ಮಾಡಿ ತಾವು ಕೂಡ CM ರೇಸ್ನಲ್ಲಿ ಇದ್ದೀವಿ ಅನ್ನುವಂಥದ್ರ ಬಗ್ಗೆ ಹೇಳಿದರು. ಬಟ್ ಆಲ್ರೆಡಿ ಕಾಂಗ್ರೆಸ್ ಹೇಳಿರೋ ಹಾಗೆ MP ಸಿಟ್ಟಿಂಗ್ ಯಾರಿದ್ದಾರೆ ಅವ್ರಿಗೆ ಟಿಕೆಟೇ ಕೊಡಲ್ಲ ಅನ್ನುವಂಥದ್ರ ಬಗ್ಗೆ ಏನು ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿತ್ತು. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಪ್ರಸಕ್ತ ಲೋಕಸಭಾ ಸದಸ್ಯರಾಗಿರೋದ್ರಿಂದಾಗಿ ಅವರಿಗೆ CM ಗಾದಿ ಸಿಗುತ್ತಾ ಅನ್ನುವಂಥದ್ದು ಕೂಡ ಇನ್ನೊಂದು ಆ ಒಂದು ಪ್ರಶ್ನೆ ಇದ್ದೇ ಇದೆ. ಬಟ್ ಕಾಂಗ್ರೆಸ್ನ ಏನು ನಿರ್ಧಾರ ಬರುತ್ತೆ ಅನ್ನುವಂಥದ್ದು ನೋಡಬೇಕೀಗ. ಯಾಕಂದರೆ ಈಗ ಸದ್ಯಕ್ಕೆ ಕೇರಳ ಕಾಂಗ್ರೆಸ್ ಅಧ್ಯಕ್ಷ ಸನ್ನಿ ಜೋಸೆಫ್ ಅವರು ಹೇಳೋ ಪ್ರಕಾರ 3 ಜನ ಇರ್ತಾರೆ, 3 ಜನರ ಸಮ್ಮುಖದಲ್ಲೇ ಈ ಒಂದು ತೀರ್ಮಾನಗಳಾಗತ್ತೆ. ಆಲ್ಮೋಸ್ಟ್ ಸಂಜೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. 4 ಗಂಟೆ ಒಳಗಡೆ ಈಗ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ, 4 ಗಂಟೆ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಅಂತ. ಬಟ್ ಅದು ಏನು ಸ್ಪಷ್ಟವಾಗುತ್ತೆ, ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನೋದಿರೋದೀಗ.